ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಈ ಹಿಂದೆ ಏನ್ ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಅಂಕಿತಾ ಅಂತೇಳಿ ಒಬ್ರು ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಹೇಗೆಲ್ಲ ಇದೆ ಅಂತೇಳಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರು ನೋಡಿ, ಇವರ ಹೆಸರು ಅಂಕಿತಾ, ವಯಸ್ಸು 30 ವರ್ಷ ಅಂತ ಹೇಳ್ಕೊಂಡಿದ್ದಾರೆ. ಊರು ಬೆಂಗಳೂರು. ಹಾಗೇನೆ ಕೆಲಸ ಹೌಸ್ ವೈಫ್ ಆಗಿ ಕೆಲಸ ಕೂಡ ಮಾಡ್ತಿದ್ದಾರೆ. ಹಾಗೇನೆ ಗಂಡ ದೊಡ್ಡ ಫ್ಯಾಕ್ಟರಿ ಒಳಗೆ ಮ್ಯಾನೇಜರ್ ಆಗಿದ್ದಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ಪ್ರಸ್ತುತ ಒಂದು ಸಮಸ್ಯೆ ನೋಡ್ಲಿಕ್ಕೆ ಹೋದ್ರೆ ಪ್ರತಿದಿನ ಒಂದು ತೂತಿಗೆ ಸುಖ ಇಲ್ಲದೆ ಬೆರಳು ಹಾಕುತ್ತಿದ್ದಾಳೆ ಅಂತೇಳಿ ತಮ್ಮ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಬಯಕೆ ನೋಡಿದ್ರೆ ಮುದುಕರ ಒಂದು ಜೊತೆಗೆ ಆಲ್ಮೋಸ್ಟ್ ಸುಖ ಅನುಭವಿಸಬೇಕು ಅಂತೇಳಿ ಬಹಳ ಒಂದು ಆಸೆ ಕೂಡ ಆಗ್ತಿದೆ. ಆದ್ರೆ ಮಜಾ ಮಾಡೋ ಒಂದು ಆಸೆ ಯಾರಾದ್ರೂ ಇದ್ರೆ ನನಗೆ ಖಂಡಿತವಾಗ್ಲೂ ಕರೆ ಮಾಡಬಹುದು ಅಂತೇಳಿ ತಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ನೇಹಿತರು ನೋಡಿ, ನಿಮಗೆ ಯಾರಿಗೆಲ್ಲ ಆಲ್ಮೋಸ್ಟ್ ಇವರ ಜೊತೆ ಒಂದು ಸುಖ ಅನುಭವಿಸಬೇಕು ಅಂತೇಳಿ ಆಸೆ ಇದೆಯಲ್ಲ, ಅವರು ಖಂಡಿತವಾಗ್ಲೂ ಇವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಅಂತೇಳಿ ತಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದು ಎಲ್ಲಾ ಪರ್ಸನ್ ಕೂಡ ಆಲ್ಮೋಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೂಡ ಪ್ರೊವೈಡ್ ಮಾಡ್ಲಿಕ್ಕೆ ನಮಗೆ ಅಥರೈಸ್ ನ ಕೂಡ ಕೊಟ್ಟಿಲ್ಲ. ಸೊ ಹಾಗಾಗಿ ಜಾಯ್ನಿಂಗ್ ಆದಂತ ಪರ್ಸನ್ಸ್ಗೆ ಮಾತ್ರ ಇದರ ಒಂದು ಮಾಹಿತಿಯನ್ನು ಕೂಡ ಪ್ರೊವೈಡ್ ಮಾಡ್ತೇವೆ. ಹಾಗೆ ನೋಡಿ, ಕಾರ್ಸ್ ಒಂದು 24 ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2018ರ ಒಂದು ಮಾಡೆಲ್ ಕಾರ್ ಜೀಪ್ ಎಂಪಸ್ ಲಿಮಿಟೆಡ್ ಅಂತೇಳಿ ಆ ಒಂದು ಕಾರ್ ನ ಮಾಡೆಲ್ ಕೂಡ ಆಗಿರುತ್ತೆ. ಅದು 1.4 ಒಂದು ಪೆಟ್ರೋಲ್ ಮಾಡೆಲ್ ಕೂಡ ಆಗಿರುತ್ತೆ. ಆ ಒಂದು ಕಾರ್ ಸೆಲ್ಲರ್ ನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿವ್ಯೂ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇದು ಒಂದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ ಅಂತೇಳಿ ಇಮೇಜ್ ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದು ಅಂಕಿತಾ ಅವರ ಒಂದು ಬೇಸಿಕ್ ಒಂದು ಬಯೋಡೇಟಾ ಕೂಡ ಆಗಿರುತ್ತದೆ. ಹಾಗೇನೆ ಸ್ನೇಹಿತರೆ, ಗಂಡ ಮ್ಯಾನೇಜರ್, ಫ್ಯಾಕ್ಟ್ರಿಗೆ ಆಲ್ಮೋಸ್ಟ್ ಹೋದ ಮೇಲೆ ತೂತು ಕೊಡ್ತೀನಿ, ಆಲ್ಮೋಸ್ಟ್ ಯಾರಾದ್ರೂ ಸುಖ ಅನುಭವಿಸೋರಿದ್ರೆ ನನಗೆ ಕರೆ ಮಾಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕ್ವಶನ್ ನೋಡಿ, ನನ್ನ ಮದುವೆ ಆಗಿ 2 ವರ್ಷ ಆಯ್ತು. ಗಂಡ ವಾರಕ್ಕೆ ಒಮ್ಮೆ ನೈಟ್ ಶಿಫ್ಟ್ ಕೂಡ ಮಾಡ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಅವರು ಬರುವ ತನಕ ಒಬ್ಬಳೇ ಮನೆಯಲ್ಲಿ ಇದ್ದು ಬೇಜಾರು ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಗಂಡ ಕೆಲಸಕ್ಕೆ ಹೋದ್ರೆ ಸಾಕು, ಆಲ್ಮೋಸ್ಟ್ ಫೋನ್ ಕೂಡ ಮಾಡಲ್ಲ, ಆಲ್ಮೋಸ್ಟ್ ನನಗೆ ಊಟ ತಿಂಡಿ ಅಂತೇಳಿ ವಿಚಾರಣೆ ಕೂಡ ಮಾಡಲ್ಲ, ಒಂದು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ ಅಂತೇಳಿ ತಮ್ಮ ಒಂದು ಗಂಡನ ಬಗ್ಗೆ ಒಂದು ದೂರು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಒಂಟಿಯಾಗಿ ಬೇಜಾರು ಆದಾಗ ವಿಡಿಯೋ ಕೂಡ ನೋಡಿ ಹುಚ್ಚಿಯಾಗಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಅಷ್ಟೊಂದು ಒಂದು ಚಟ ಕೂಡ ತಡ್ಕೊಳ್ಳಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ಯಾರಾದ್ರೂ ಒಬ್ಬ ಗಂಡನನ್ನು ಕೂಡ ಹುಡುಕುತ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಯಾರಿಗಾದ್ರೂ ಇವರಿಗೂ ಕೂಡ ಮಾಡುವಂತ ಆಸೆ ಇದ್ದವರು ಖಂಡಿತವಾಗ್ಲೂ ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಹಾಗೇನೆ ನೋಡಿ, ಹೀಗೆ ಸುಖ ಕೊಡುವಂತ ಒಂದು ಮುದುಕ ಸಿಕ್ಕರೆ ಇನ್ನಷ್ಟು ತೂತು ಎತ್ತಿ ಕೊಡ್ತೇನೆ ಬನ್ನಿ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡಿಗೆ ವಯಸ್ಸು ಎಷ್ಟೇ ಆಗಿದ್ರು ಕೂಡ ಓಕೆ, ಆದ್ರೆ ಗೂಟದಲ್ಲಿ ಶಕ್ತಿ ಇರಬೇಕಷ್ಟೇ. ವಿಡಿಯೋದಲ್ಲಿ ಮಾಡುವ ಹಾಗೆ ಸ್ಟೆಪ್ಸ್ ಬಳಸಿ ಆಲ್ಮೋಸ್ಟ್ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಗಂಡ ಯಾವಾಗ ಆಲ್ಮೋಸ್ಟ್ ಇರಲ್ಲ ಆವಾಗ ಹೇಳ್ತೀನಿ, ಮನೆಗೆ ಬಂದು ಚೆನ್ನಾಗಿ ಒಂದು ಕೈದು ಸುಖ ಪಡಿಸಬೇಕು. ಹಾಗೆ ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಗಂಡನಿಗೆ ಈ ಒಂದು ಸಂಬಂಧ ಗೊತ್ತಾಗಬಾರ್ದು. ಯಾಕಂದ್ರೆ ಆಲ್ಮೋಸ್ಟ್ ಅಕ್ಕಪಕ್ಕ ಮನೆ ಕೂಡ ನೋಡಿದ್ರು ಮನೆಗೆ ಬಂದಾಗ ಸಂಬಂಧಿಕರು ಅಂತೇಳಿ ಹೇಳಿ ಆ ಒಂದು ನೆಪದ ಮೇಲೆ ಚಪಾತಿ ದಂಗಿ ಸುಖ ಕೊಟ್ಟರೆ ಸಾಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಅವರ ಒಂದು ಜೀವನದಲ್ಲಿ ಆಗ್ತಿರುವಂತಹ ಒಂದು ಸಮಸ್ಯೆ, ಮತ್ತೆ ಯಾವ ರೀತಿಯಾದ ಒಂದು ಗಂಡನ್ನು ಕೂಡ ಹುಡುಕುತ್ತಿದ್ದಾರೆ ಅಂತೇಳಿ ಅವರ ಒಂದು ಕ್ವಾಲಿಟೀಸ್ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ಕಾರ್ಸ್ 24 ಅವರು ಏನ್ ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದಾರ, ಆ ಒಂದು ಕಾರ್ನ ಒಂದು ಫ್ರಂಟ್ ಆಂಗಲ್ ಒಂದು ಇಮೇಜ್ ಕೂಡ ಇಲ್ಲಿದೆ. ಹಾಗೇನೆ ಇದರ ಒಂದು ಕಾರ್ ಓವರ್ ವ್ಯೂ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಮಾರ್ಚ್ 2018 ರಿಜಿಸ್ಟ್ರೇಷನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡ್ಲಿಕ್ಕೆ ಹೋದ್ರೆ ಆಲ್ಮೋಸ್ಟ್ ಪೆಟ್ರೋಲ್ ಆಗಿರುತ್ತೆ. ಮತ್ತೆ ಇದರ ಒಂದು ಕಿಲೋಮೀಟರ್ ಡ್ರೈವ್ ನೋಡ್ಲಿಕ್ಕೆ ಹೋದ್ರೆ 66,371 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೇಟೆಡ್, ಮತ್ತೆ ಇಂಜಿನ್ ಕೆಪಾಬಿಲಿಟಿ ನೋಡ್ಲಿಕ್ಕೆ ಹೋದ್ರೆ 1368 cc ಕೂಡ ಆಗಿರ್ತದೆ. ಓನರ್ಶಿಪ್ ನೋಡ್ಲಿಕ್ಕೆ ಹೋದ್ರೆ ಸೆಕೆಂಡ್ ಓನರ್ ಕೂಡ ಆಗಿರ್ತಾರೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೇನೆ ಸ್ನೇಹಿತರು ನೋಡಿ, ಇದು ಆಲ್ಮೋಸ್ಟ್ MH ಒಂದು ಪಾಸಿಂಗ್ ಕೂಡ ಆಗಿರ್ತದೆ. ಇದು EMI ಒಂದು ಕನ್ವರ್ಟ್ ಮಾಡ್ಲಿಕ್ಕೆ ಹೋದ್ರೆ ನಿಮಗೆ 11,000 ರಿಂದ 12,000 ತನಕ EMI ಕೂಡ ಬರುತ್ತೆ. ವಿತ್ ನೀವು ಸ್ವಲ್ಪ ಡೌನ್ ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಲಿ ಇದ್ರ ಒಂದು ಫೈನಲ್ ಪ್ರೈಸ್ ಬಂದ್ಬಿಟ್ಟು 6,43,000 ತನಕ ಇದ್ರ ಒಂದು ಫೈನಲ್ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಕಾರ್ನ ಒಂದು ರಿವ್ಯೂ. ಹಾಗೇನೆ ಫೀಚರ್ಸ್ ಕೂಡ ನೋಡ್ಲಿಕ್ಕೆ ಹೋದ್ರೆ
ಸ್ಟೇರಿಂಗ್ ಮೌಂಟೆಡ್ ಒಂದು ಕಂಟ್ರೋಲ್ ಕೂಡ ಇರುತ್ತೆ. ಈ ಒಂದು ಸ್ಟೇರಿಂಗ್ ಕಂಟ್ರೋಲ್ ಅಲ್ಲಿ ತುಂಬಾನೇ ಒಂದು ಕಂಟ್ರೋಲಿಂಗ್ ಸಿಸ್ಟಮ್ ಕೂಡ ಇದೆ. ಮತ್ತೆ ಬ್ಲೂಟೂತ್ ಒಂದು ಕ್ಯಾಪಬಿಲಿಟಿ ಕೂಡ ಇದೆ. ರೇರ್ AC ಇದೆ. ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ABS ಒಂದು ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇದರಲ್ಲಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿ ಬಂದ್ರೆ ಪುಷ್ ಬಟನ್ ಅಲ್ಲಿ ಸ್ಟಾರ್ಟ್ ಕೂಡ ಆಗುತ್ತೆ. ಯಾವುದೇ ರೀತಿಯಾದ ಒಂದು ಕೀಸ್ ಯೂಸ್ ಮಾಡಿಲ್ಲ. ಪುಷ್ ಬಟನ್ ಒಂದು ಸ್ಟಾರ್ಟಿಂಗ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಏರ್ ಬ್ಯಾಗ್ ಆಯ್ತು, ಮತ್ತೆ DRL ಕೂಡ ಇದೆ. ಡೇ ಟೈಮ್ ಒಂದು ರನ್ನಿಂಗ್ ಲೈಟ್ಸ್ ಕೂಡ ಇದೆ. ಮತ್ತೆ ಹಿಲ್ ಹೋಲ್ಡ್ ಒಂದು ಕಂಟ್ರೋಲ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಇದರಲ್ಲಿ EBD ಕಂಟ್ರೋಲ್ ಕೂಡ ಇದೆ, ಅಂದ್ರೆ ಎಲೆಕ್ಟ್ರಿಕಲ್ ಬ್ರೇಕಿಂಗ್ ಒಂದು ಫೋರ್ಸ್ ಒಂದು ಡಿಸ್ಪೋಷನ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಇದರ ಒಂದು ಡ್ಯಾಶ್ ಬೋರ್ಡ್ ಆಯ್ತು, ಮತ್ತೆ ಸೈಡ್ ಆಂಗಲ್ ಆಯ್ತು, ಇದೆಲ್ಲ ಕೂಡ ಕಾರ್ನ ಒಂದು ಇಮೇಜ್ ನ ಕೂಡ ಆಗಿರ್ತದೆ. ಸ್ನೇಹಿತರೆ ನೋಡಿ, ಇದಿಷ್ಟು ಕಾರ್ನ ಒಂದು ರಿವ್ಯೂ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತೆ ಮೋರ್ ಇನ್ಫಾರ್ಮೇಶನ್ ಏನಾದರೂ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.